ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 10ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ಏಕಾದಶಿ ಈ ದಿನ ರಾತ್ರಿ 1:35 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಭರಣಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 9:59 ಇರಲಿದೆ. ನಂತರ ಕೃತಿಕಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:18 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಬೆಳಿಗ್ಗೆ 7:14 ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:28 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 9:16 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:40 ಸಂಜೆ 5:16 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:16 ಬೆಳಿಗ್ಗೆ 9:08 ಇನ್ನು ಮಧ್ಯಾಹ್ನ 12:53 ಮಧ್ಯಾಹ್ನ 1:43 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುರ್ಮುಹೂರ್ತದ ಸಮಯದಲ್ಲಿ ನೀವು ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿದ್ರೂ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:53 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:02 ಬೆಳಿಗ್ಗೆ 10:38 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 7:12 ಬೆಳಿಗ್ಗೆ 8:15 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ವರ್ತಕರು ಈ ಲಾಭದ ಸಮಯವನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣವನ್ನು ಕೂಡ ಈ ಒಂದು ಚಗೋದಯದ ಲಾಭದ ಸಮಯದಲ್ಲಿ ನೀವು ಮುಂದುವರಿಸಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:58 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಮತ್ತೆ ಪತಿ ಪತ್ನಿಯರಿಗೆ ಅನುಕೂಲಕರವಾಗಿರುವಂತಹ ದಿನ. ಹಾಗೆ ಈ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಹಾಗೆ ಫಲವತ್ತತೆಗೆ ಅಂದರೆ ಮಕ್ಕಳನ್ನು ಪಡ್ಕೊಳ್ಳೋದಿಕ್ಕೆ ಶುಕ್ರ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಮನಸ್ಸಿಗೆ ತುಂಬ ಸಂತೋಷ ಕೊಡುವಂಥ ಸನ್ನಿವೇಶಗಳು ನಿಮಗಾಗಿ ಇರುವಂಥದ್ದಿದೆ. ಹಾಗಾಗಿ ಪ್ರಣಯಕ್ಕೆ, ಮನರಂಜನೆಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಇನ್ನು ನಾವು ವಾಸ ಮಾಡುವಂಥ ಮನೆ,
ಬಳಸುವಂಥ ವಾಹನ, ಹಾಗೆ ನಮ್ಮ ದ್ರವ್ಯ, ನಮ್ಮ ಹಣಕಾಸಿನ ವ್ಯವಹಾರಗಳು, ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅಥವಾ ಚಿನ್ನ, ಬೆಳ್ಳಿ ಇತ್ಯಾದಿ ಒಡವೆಗಳು, ವಸ್ತ್ರಗಳು, ಇದೆಲ್ಲದಕ್ಕೂ ಕೂಡ ಶುಕ್ರನೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅನುಕೂಲಕರವಾದಂತಹ ಸನ್ನಿವೇಶಗಳೇ ಇರುತ್ತೆ ಶುಕ್ರನಿಂದ. ಅದರಲ್ಲೂ ಈ ದಿನದ ಚಟುವಟಿಕೆಗಳನ್ನ ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡೋದ್ರಿಂದ ಅದು ನಿಮಗೆ ಉತ್ತಮವಾದಂತಹ ಫಲವನ್ನ ತಂದುಕೊಡುತ್ತೆ. ಏಕೆಂದ್ರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬಾ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 1 ನಿಮಿಷದಿಂದ ರಾತ್ರಿ 7 ಗಂಟೆ 9 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗತ್ತೆ. ಇನ್ನು ಈ ದಿನ ಇರುವಂತಹ ಶನಿ ಹೋರ ಈ ದಿನ ಮಾತ್ರ ಬಹಳ ಫೇವರಬಲ್ ಆಗಿದೆ. ಈ ವಾರದಲ್ಲಿ ಉಳಿದ ಎಲ್ಲ ದಿನಗಳಲ್ಲೂ ಕೂಡ ಶನಿ ಹೋರ ಮಿಶ್ರ ಫಲಗಳನ್ನ ತಂದ್ರೆ ಈ ಶುಕ್ರವಾರದ ದಿನ ಮಾತ್ರ ಉತ್ತಮವಾದಂತಹ ಫಲಗಳನ್ನ ತರುತ್ತೆ. ಅದರಲ್ಲೂ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಈ ದಿನ ಅದ್ಭುತವಾದಂತಹ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಏಕೆಂದ್ರೆ ಶನಿ ಕರ್ಮಕಾರಕ. ಹಾಗಾಗಿ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಶನಿಯ ಅನುಗ್ರಹ ಈ ದಿನ ಚೆನ್ನಾಗಿರುತ್ತೆ. ಇಲ್ಲಿ ಕೆಲಸಗಳು ಆದಾಗ, ಅದು ಪೂರ್ಣಗೊಂಡಾಗ ಅದರಿಂದ ಬರುವಂತಹ ಫಲ ನಮಗೆ ಒಂದು ರೀತಿಯ ಲಾಭವನ್ನ ತರುತ್ತೆ. ಅದು ಹಣದ ರೂಪದಲ್ಲಿ ಲಾಭ ಬರ್ಬೋದು, ಅಥವಾ ನಮಗೆ ತೃಪ್ತಿಯ ರೂಪದಲ್ಲಿ ಲಾಭ ಕೂಡ ಬರ್ಬೋದು. ಇದೆಲ್ಲವೂ ಅನುಕೂಲ. ಹಾಗಾಗಿ ಶನಿಯಿಂದ ಈ ದಿನ ಬರುವಂಥದ್ದು. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನ ಶನಿ ಹೋರಾದಲ್ಲಿ ಆರಂಭ ಮಾಡಿದ್ರೂ ಕೂಡ ಅಡ್ಡಿ ಇಲ್ಲ, ಅದು ಕೂಡ ಉತ್ತಮ ಫಲವನ್ನು ತರುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 6 ಗಂಟೆ 1 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆದಾಗತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನ ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ತುಂಬಾ ಅನುಕೂಲತೆಗಳು ಇರುತ್ತೆ. ಹಾಗೆ ಹೋಟೆಲ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಿಬ್ಬಂದಿಯವರಿಗೂ ಕೂಡ ಈ ಚಂದ್ರ ಹೋರಾದಿಂದ ಉತ್ತಮ ಅನುಕೂಲತೆಗಳು ಇದೆ. ಮನಸ್ಸಿಗೆ ಏನೋ ಒಂದು ಖುಷಿ, ಸಂತೋಷ, ಮಾಡುವಂತಹ ಕೆಲಸದಲ್ಲಿ ತೃಪ್ತಿ ಇರುತ್ತೆ. ಹಾಗಾಗಿ ಈ ದಿನ ನೀವು ಯಾವುದೇ ಕೆಲಸಗಳನ್ನು ಮಾಡಿ, ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಸಿದ್ಧತೆಗಳನ್ನು ಮಾಡಿದ್ರೂ ಕೂಡ ಚಂದ್ರ ಹೋರಾದಲ್ಲಿ ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ನೀವು ಯಾವುದೇ ರೀತಿಯ ಮಾತುಕತೆಯನ್ನು ನಡೆಸುವಂಥದ್ದು, ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ವಿಚಾರ, ಇದನ್ನು ಕೂಡ ಚಂದ್ರ ಹೋರಾದಲ್ಲಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಸ್ಥಿಮಿತದಲ್ಲಿದ್ದಾಗ ಒಳ್ಳೆಯ ನಿರ್ಧಾರಗಳು ಆಗುತ್ತೆ. ಹಾಗಾಗಿ ಈ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಚಂದ್ರ ಹೋರಾದಲ್ಲಿ ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 54 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 44 ನಿಮಿಷದಿಂದ ಸಂಜೆ 4 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 36 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಚಂದ್ರ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ರವಿ ಹೋರಾದಿಂದ ಸ್ವಲ್ಪ ಅನಾನುಕೂಲತೆಗಳೇ ಜಾಸ್ತಿ. ಅದಕ್ಕಾಗಿಯೇ ಯಾವುದೇ ಹೊಸ ಚಟುವಟಿಕೆಗಳನ್ನು ಈ ದಿನ ಇರುವಂತಹ ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಯಾವುದೇ ರೀತಿಯ ಪ್ರಯಾಣ ಇದ್ರೂ ಕೂಡ ಅದು ರವಿ ಹೋರಾದಲ್ಲಿ ಬೇಡ, ಏಕೆಂದರೆ ಅನಾನುಕೂಲತೆಗಳು ಜಾಸ್ತಿ ಇರುವಂತಹ ಸಂದರ್ಭ. ಇನ್ನು ಗಣ್ಯರನ್ನ ಭೇಟಿ ಮಾಡುವಂತಹ ವಿಚಾರ, ಹಿರಿಯರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದು ಕೂಡ ರವಿ ಹೋರಾದಲ್ಲಿ ಬೇಡ. ಇನ್ನು ಯಾವುದೇ ಇಲಾಖೆಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಬಾಕಿ ಇದ್ದರೆ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಇದ್ದರೂ ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ, ಅದು ಒಳ್ಳೆಯ ಫಲಿತಾಂಶವನ್ನು ತರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 38 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 8 ಗಂಟೆ 2 ನಿಮಿಷದಿಂದ ರಾತ್ರಿ 8 ಗಂಟೆ 53 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ.
ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆದಷ್ಟು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಕೆಲಸಕ್ಕೆ ಯಾವ ಹೊರ ಸೂಕ್ತವಾಗಿದೆ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದೆಲ್ಲವೂ ಕೂಡ ಪಂಚಾಂಗದಲ್ಲಿ ಇರುತ್ತೆ. ಅದರಿಂದಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಯಾವ ಕೆಲಸವನ್ನು ಯಾವ ಸಂದರ್ಭದಲ್ಲಿ ಆರಂಭ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ನಿಮ್ಮ ಕೆಲಸ ಯಶಸ್ವಿಯಾಗುತ್ತೆ. ನಿಮ್ಮ ಪ್ರಯತ್ನ ಗರಿಷ್ಠ ಪ್ರಮಾಣದ ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಪ್ರತಿದಿನ ಇದನ್ನು ನೀವು ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಬಂಧುಗಳೇ, ಈ ದಿನ ಏಕಾದಶಿಯ ತಿಥಿ ಇರುವಂತಹ ದಿನ. ಈ ಏಕಾದಶಿಯನ್ನ ಯೋಗಿನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಬಹಳ ವಿಶೇಷವಾದಂತಹ ಏಕಾದಶಿ ಇದು. ಮತ್ತೆ ಈ ದಿನ ಬುಧ ಜಯಂತಿ ಇರುವಂತಹ ದಿನ ಕೂಡ. ಹಾಗಾಗಿ ಈ ಬುಧ ಗ್ರಹ ಆವಿರ್ಭವಿಸಿದಂತಹ ದಿನ ಇದು ಅನ್ನುವಂಥ ಉಲ್ಲೇಖ ಕೂಡ ಇದೆ. ನವಗ್ರಹಗಳಲ್ಲೇ ಬುಧನಿಗೆ ಯುವರಾಜನ ಪಟ್ಟ ಇರುವಂಥದ್ದು. ಹಾಗಾಗಿ ಈ ಬುಧ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ನಮ್ಮ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಕಾರಕನಾಗಿರೋದ್ರಿಂದ, ನಮ್ಮ ವಿದ್ಯೆಗೆ ಕಾರಕನಾಗಿರೋದ್ರಿಂದ ಬುಧ ತಮ್ಮೆಲ್ಲರಿಗೂ ಕೂಡ ಓದಿನಲ್ಲಿ, ವ್ಯಾಸಂಗದಲ್ಲಿ, ಹಾಗೆ ನಿಮ್ಮ ವ್ಯವಹಾರಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ತರಲಿ. ಬುಧನ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಏಕಾದಶಿಯ ತಿಥಿ ಇರುವಂತಹ ದಿನ, ಶುಕ್ರವಾರದ ದಿನ, ಹಾಗೆ ಬುಧ ಜಯಂತಿ ಇರುವಂತಹ ದಿನ. ಇಲ್ಲಿ ಈ ಬುಧನಿಗೆ ಅಧಿದೇವತೆ ಯಾರು ಅಂತ ಹೇಳಿದ್ರೆ ವಿಷ್ಣು. ವಿಷ್ಣುವಿನ ಪತ್ನಿ ಲಕ್ಷ್ಮಿ. ಲಕ್ಷ್ಮಿಯ ವಾರ ಶುಕ್ರವಾರ. ಹಾಗಾಗಿ ಈ ಸಂದರ್ಭ ಅತ್ಯಂತ ಮಂಗಳಕರವಾಗಿ ಕೂಡಿ ಬಂದಿರುವಂತಹ ಸಂದರ್ಭ ಇದು. ಹಾಗಾಗಿನೇ ಹಿಂದೂ ವೈದಿಕ ಜ್ಯೋತಿಷ್ಯದಲ್ಲಿ ಈ ಬುಧ ಗ್ರಹ ಏನಿದೆ ಅದನ್ನ ಬುಧ ದೇವ ಅಂತಾನೆ ಹೇಳಿ ಕರೆಯುವಂಥದ್ದು. ಹಾಗಾಗಿ ಬುದ್ಧಿವಂತಿಕೆಗೆ, ಸಂವಹನಕ್ಕೆ ಅಂದರೆ ಕಮ್ಯುನಿಕೇಷನ್ಗೆ ಮತ್ತೆ ವ್ಯಾಪಾರವನ್ನು ಪ್ರತಿನಿಧಿಸುವಂಥ ಬುಧ ಬಹಳ ವಿಶೇಷವಾಗಿ ಪರಿಗಣಿಸಲ್ಪಡುವಂಥದ್ದು ಈ ನವಗ್ರಹಗಳಲ್ಲಿ. ಹಾಗಾಗಿ ನಮ್ಮ ವ್ಯಾಪಾರ, ವ್ಯವಹಾರ, ನಮ್ಮ ಸಂಪಾದನೆ ಚೆನ್ನಾಗಿರಬೇಕು ಅಂದರೆ ಬುಧನ ಅನುಗ್ರಹ ಬೇಕೇ ಬೇಕು. ಹಾಗೆ ನಮ್ಮ ವಿದ್ಯಾಭ್ಯಾಸ, ಅದರಲ್ಲೂ ಪ್ರಾಥಮಿಕ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು, ಅಡೆತಡೆ ಇಲ್ಲದೆ ಶಿಕ್ಷಣ ಮುಂದುವರಿಬೇಕು ಅಂದರೆ ಬುಧನ ಅನುಗ್ರಹ ಬೇಕು. ಮತ್ತೆ ನಾವು ಹೇಳುವಂಥ ನಮ್ಮ ಭಾವನೆಗಳೇನಿದೆ ಅದನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ನಮ್ಮ ಮಾತು ನಮಗೆ ಸಹಾಯಕಾರಿಯಾಗಿರುವಂಥದ್ದು. ಹಾಗಾಗಿ ನಮ್ಮ ಮಾತು ಅಂದರೆ ನಮ್ಮ ಕಮ್ಯುನಿಕೇಷನ್, ಸಂವಹನ, ಇದಕ್ಕೂ ಕೂಡ ಬುಧ ಕಾರಕನಾಗಿರುವಂಥವನು. ಹಾಗಾಗಿ ಇಲ್ಲಿ ನಮ್ಮ ಯಾವುದೇ ವಿಚಾರದಲ್ಲಾಗಲಿ, ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಹಾಸು ಹೊಕ್ಕಾಗಿರುವಂಥವನು ಬುಧ. ಯಾಕೆಂದರೆ ಹಾಸ್ಯಕ್ಕೆ, ವಿನೋದಕ್ಕೆ, ಹಾಗೆ ಬುದ್ಧಿಗೆ, ನಮ್ಮ ವ್ಯಾಪಾರ ವ್ಯವಹಾರಗಳಿಗೆ, ಸ್ನೇಹಕ್ಕೆ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಕ್ಕೆ, ಹಾಗೆ ಈ ಭೂಮಿಗೆ ಸಂಬಂಧಪಟ್ಟಂಥ ಕೆಲವೊಂದು ಲೆಕ್ಕಾಚಾರಕ್ಕೆ, ಹಾಗೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ, ಬರವಣಿಗೆಗೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ನಮಗೆ ವಿಶೇಷವಾದಂಥ ಒಂದು ಬುದ್ಧಿಯನ್ನ, ಜ್ಞಾನವನ್ನು ಕೊಡುವಂಥವನು ಬುಧ. ಹಾಗೆ ನಮ್ಮಲ್ಲಿ ಒಂದು ತೇಜಸ್ಸಿರಬೇಕು, ನಮ್ಮ ಚರ್ಮ ಕಾಂತಿಯುಕ್ತವಾಗಿರಬೇಕು, ಆಕರ್ಷಕವಾಗಿರಬೇಕು ಅನ್ನುವಂಥದ್ದಕ್ಕೂ ಕೂಡ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಬುಧ ಬಹಳ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಪ್ರತಿನಿತ್ಯದ ಬದುಕಿನಲ್ಲಿ ಹಾಸು ಹೊಕ್ಕಾಗಿರೋದ್ರಿಂದ ನಾವು ಬುಧನನ್ನ ಆರಾಧನೆ ಮಾಡಬೇಕು. ಅದರಲ್ಲೂ ಬುಧ ಅಂತ ಹೇಳಿದ್ರೆ ವಿಷ್ಣುವನ್ನ ಆರಾಧನೆ ಮಾಡಿದ್ರೆ ಬುಧನನ್ನ ಆರಾಧನೆ ಮಾಡಿದಂತೇನೆ ಆಗತ್ತೆ. ಅದರಲ್ಲೂ ಏಕಾದಶಿಯ ದಿನ ವಿಷ್ಣುವಿಗೆ ಮೀಸಲಾಗಿರುವಂತಹ ದಿನ ಇದು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಇನ್ನು ಈ ಬುಧನನ್ನ ಚಂದ್ರನ ಮಗ ಅಂತ ಹೇಳ್ತಾರೆ. ಚಂದ್ರ ಮತ್ತೆ ತಾರೆ ಇವರಿಬ್ಬರ ಮಗ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು ನಮ್ಮ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಈ ದಿನ ಬುಧನನ್ನ ಪ್ರತಿನಿಧಿಸುವಂತಹ ಹಸಿರು ವಸ್ತ್ರಗಳನ್ನು ಧರಿಸಿಕೊಂಡ್ರೆ ಒಳ್ಳೆಯದಾಗುತ್ತೆ. ಹಾಗೆ ಹೆಸರು ಬೇಳೆಯನ್ನ ಅಥವಾ ಹೆಸರು ಕಾಳುಗಳನ್ನ, ಇನ್ನು ಹಸಿ ತರಕಾರಿ, ಅದರಲ್ಲೂ ಹಸಿರು ಬಣ್ಣದ ತರಕಾರಿ ಏನಿದೆ ಅದನ್ನ ದಾನ ಮಾಡೋದ್ರಿಂದ ಬುಧನ ಅನುಕೂಲಕರವಾದಂಥ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಮ್ಮ ಒಂದು ಮಾನಸಿಕ ಶಾಂತಿಯನ್ನು ಹೆಚ್ಚಿಸ್ಕೊಳ್ಬೇಕು, ಮನಸ್ಸಿನ ಸದೃಢತೆ, ಹಾಗೆ ನಾವು ಮಾಡುವಂಥ ಕೆಲಸ ಕಾರ್ಯ, ನಮ್ಮ ವೃತ್ತಿ, ನಮ್ಮ ವ್ಯಾಪಾರ ವ್ಯವಹಾರ, ಇದರಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಬೇಕು ಅಂದರೆ ಬುಧನನ್ನು ಆರಾಧನೆ ಮಾಡಬೇಕು. ಓಂ ಬಂ ಬುಧಾಯ ನಮಃ ಅನ್ನುವಂಥ ಮಂತ್ರವನ್ನು
ಪ್ರತಿಯೊಬ್ಬರು ಕೂಡ 108 ಸಲ ಜಪ ಮಾಡ್ಕೊಳ್ಳಿ. ಇದು ಬಹಳ ವಿಶೇಷವಾದಂತಹ ಒಂದು ಫಲವನ್ನ ತಂದುಕೊಡುತ್ತೆ. ಇನ್ನು ಈ ಬುಧ ಬುದ್ಧಿಶಕ್ತಿಗೆ, ಶಿಕ್ಷಣಕ್ಕೆ ಮತ್ತೆ ಹಣಕಾಸಿನ ವ್ಯವಹಾರಗಳಿಗೆ, ಬ್ಯಾಂಕಿಂಗ್ ವ್ಯವಹಾರಗಳಿಗೆ, ಬರವಣಿಗೆ ಇಂತಹ ಕ್ಷೇತ್ರಗಳಿಗೆ ಕಾರಕನಾಗಿರೋದ್ರಿಂದ ಈ ದಿನ ಪ್ರತಿಯೊಬ್ಬರಿಗೂ ಕೂಡ ಬುಧನ ಅನುಗ್ರಹ ಬೇಕು. ವಿದ್ಯಾರ್ಥಿಗಳಿಂದ ಹಿಡಿದು ಸಂಪಾದನೆ ಮಾಡುವವರಿಗೂ ಕೂಡ ಬುಧ ಬೇಕು. ಹಾಗೆ ನಮ್ಮ ಮಾತಿಗೆ, ವಾಕ್ಚಾತುರ್ಯಕ್ಕೆ ಬುಧನೇ ಕಾರಕನಾಗಿರೋದ್ರಿಂದ ನಾವು ಪ್ರತಿನಿತ್ಯದ ಮಾತನ್ನ ಯಾವ ರೀತಿಯಲ್ಲಿ ಬಳಸ್ತೇವೆ, ಯಾವ ಉದ್ದೇಶಕ್ಕೆ ಮಾತು ಬಳಕೆಯಾಗುತ್ತೆ. ಏಕೆಂದ್ರೆ ನಮ್ಮ ಮಾತಿನಲ್ಲಿ ಅಮೃತವೂ ಇದೆ, ವಿಷವೂ ಇದೆ. ಅಂದ್ರೆ ಒಳ್ಳೆಯ ಮಾತನ್ನಾಡೋದ್ರಿಂದ ನಮಗೆ 4 ಜನರ ಗೆಳೆತನ ಉಂಟಾಗುತ್ತೆ, ಸಂಪರ್ಕ ಬರುತ್ತೆ. ಅದೇ ಮಾತು ವಿಷಕಾರಿಯಾಗಿದ್ರೆ ಅಥವಾ ದರ್ಪದ ಮಾತಾಗಿದ್ರೆ ಅದು ನಮ್ಮಿಂದ ಜನರನ್ನ ದೂರ ಮಾಡುತ್ತೆ, ಶತ್ರುಗಳು ಜಾಸ್ತಿ ಆಗ್ತಾರೆ. ಹಾಗಾಗಿನೇ ಮಾತು ಇಲ್ಲಿ ಅಮೃತ ಮತ್ತೆ ವಿಷ ಎರಡೂ ರೀತಿಯ ಪಾತ್ರವನ್ನು ವಹಿಸುವಂಥದ್ದು. ಅಂಥದ್ದಕ್ಕೆ ಕಾರಕ ಬುಧ. ಹಾಗಾಗಿ ನಮ್ಮ ವಾಕ್ಚಾತುರ್ಯಕ್ಕೆ ಅನುಗುಣವಾಗಿ ಜೀವನದ ನಿರ್ವಹಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬುಧನೇ ಕಾರಕನಾಗಿರ್ತಾನೆ. ಹಾಗಾಗಿನೇ ಪ್ರಸ್ತುತ ಈ ಬುಧ ಜಯಂತಿಯ ದಿನ ಬುಧನನ್ನ ಆರಾಧನೆ ಮಾಡಿ. ಅದರಲ್ಲೂ ಈ ಬುಧನ ನಕ್ಷತ್ರಗಳಾದಂತಹ ಆಶ್ಲೇಷ, ಜ್ಯೇಷ್ಠ ಮತ್ತೆ ರೇವತಿ ನಕ್ಷತ್ರದವರು ವಿಶೇಷವಾಗಿ ಬುಧನನ್ನ ಆರಾಧನೆ ಮಾಡೋದ್ರಿಂದ ಉತ್ತಮವಾದಂತಹ ಫಲವನ್ನ ಪಡ್ಕೊಳ್ತೀರಿ. ಅದರಲ್ಲೂ ಯಾರು ಮಾನಸಿಕ ಶಾಂತಿಯಿಂದ ಇರಬೇಕು, ಹಾಗೆ ಜೀವನದಲ್ಲಿ ಒತ್ತಡಗಳಿಂದ ಮುಕ್ತರಾಗಬೇಕು ಅನ್ನುವಂಥವ್ರು ಕೂಡ ಬುಧನನ್ನ ಆರಾಧನೆ ಮಾಡಬೇಕು. ಮತ್ತೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದಿನ ಬುಧ ಗ್ರಹವನ್ನ ಆರಾಧನೆ ಮಾಡಿ ಈಗಾಗಲೇ ಹೇಳಿರುವಂತಹ ಬುಧ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ಬುಧನನ್ನ ಸೌಮ್ಯ ಗ್ರಹ ಅಂತ ಹೇಳಿನೇ ಕರೆಯುವಂಥದ್ದು. ಅದರಲ್ಲೂ ಈ ಚತುರ್ಮುಖ ಬ್ರಹ್ಮನ ಪುತ್ರನಾದಂತಹ ಅತ್ರಿ ಮಹರ್ಷಿಯ ಮಗ ಚಂದ್ರನನ್ನ ಬ್ರಹ್ಮ ಸಮಸ್ತವಾದಂತಹ ಔಷಧಿ, ದ್ವಿಜ ಮತ್ತೆ ನಕ್ಷತ್ರಗಳಿಗೆ ಅಧಿಪತಿಯನ್ನಾಗಿ ಮಾಡ್ತಾನೆ. ಇದರಿಂದ ಚಂದ್ರನಿಗೆ ತುಂಬಾ ಗರ್ವ ಬರುತ್ತೆ. ಆಗ ಬೃಹಸ್ಪತಿಯ ಪತ್ನಿಯಾದಂತಹ ತಾರೆಯನ್ನ ಬಲಾತ್ಕಾರದಿಂದ ಅಪಹರಣ ಮಾಡ್ತಾನೆ. ಬ್ರಹ್ಮ ಮುಂತಾದಂತಹ ದೇವತೆಗಳು ಎಷ್ಟು ಹೇಳಿದ್ರೂ ಕೂಡ ಚಂದ್ರ ಆಕೆಯನ್ನ ಬಿಟ್ಟುಕೊಡಲ್ಲ. ಕೊನೆಗೆ ಚಂದ್ರನ ಸಹಾಯಕ್ಕೆ ಬಂದಂತಹ ಶುಕ್ರ ಶಿಷ್ಯರಾದಂತಹ ಅಸುರರಿಗೂ ಕೂಡ ದೇವತೆಗಳ ಜೊತೆಯಲ್ಲಿ ಘೋರವಾದಂತಹ ಯುದ್ಧ ನಡೆಯುತ್ತೆ. ಜಗತ್ತೆಲ್ಲವೂ ಕೂಡ ತಲ್ಲಣಿಸಿ ಹೋಗ್ತಾ ಇದೆ ಅನ್ನುವಂಥ ಸಂದರ್ಭದಲ್ಲಿ ಬ್ರಹ್ಮ ಎಲ್ಲರನ್ನ ಸಮಾಧಾನಗೊಳಿಸಿ ತಾರೆಯನ್ನ ಬೃಹಸ್ಪತಿಗೆ ಒಪ್ಪಿಸುವಂತೆ ಚಂದ್ರನಿಗೆ ಆದೇಶ ಮಾಡ್ತಾನೆ. ಆಗ ಚಂದ್ರ ಅವಳನ್ನ ಬೃಹಸ್ಪತಿಯೊಡನೆ ಸೇರಿಸ್ತಾನೆ. ಆಗ ಚಂದ್ರನಿಂದ ಗರ್ಭ ಧರಿಸಿದ್ದಂತಹ ತಾರೆಯೂ ಕೂಡ ಬೃಹಸ್ಪತಿಯ ಮಾತಿನಂತೆ ಗರ್ಭವನ್ನ ಒಂದು ಜೊಂಡು ಹುಲ್ಲಿನ ಪೊದೆಯಲ್ಲಿ ಬಿಟ್ಟುಬಿಡ್ತಾಳೆ. ಬಿಟ್ಟ ಕೂಡಲೇ ಅದು ದಿವ್ಯ ತೇಜಸ್ಸಿನಿಂದ ಕೂಡಿದಂತಹ ಶಿಶುವಾಗಿ ಎಲ್ಲರ ಮನಸ್ಸನ್ನು ಆಕರ್ಷಣೆ ಮಾಡುತ್ತೆ. ಆ ಮಗು ಯಾರಿಗೆ ಸೇರಿದ್ದು ಅನ್ನುವಂಥದ್ದನ್ನ ಎಲ್ಲರೂ ಕೇಳಲಾಗಿ ತಾರೆ ಚಂದ್ರನ ಮಗ ಅಂತ ಹೇಳಿ ಒಪ್ಪಿಕೊಳ್ತಾಳೆ. ಆಗ ಎಲ್ಲರೂ ಕೂಡ ಬುಧ ಚಂದ್ರನ ಮಗ ಅಂತ ಹೇಳಿ ನಿಶ್ಚಯಿಸ್ತಾರೆ. ಹಾಗಾಗಿ ಈ ಬುಧ ಜಯಂತಿಯ ದಿನದಂದು ಏಕಾದಶಿಯ ದಿನನೇ ಬಂದಿರೋದ್ರಿಂದ ಈ ದಿನ ಉಪವಾಸ ಮಾಡೋದ್ರಿಂದ ಹೆಚ್ಚಿನ ಫಲಗಳು ಸಿಕ್ಕತ್ತೆ. ಜೊತೆಗೆ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಬೇಕು. ಇನ್ನು ಮುಂದೆ ಬರುವಂಥ ಪೌರ್ಣಮಿಯಂದು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಈಗಾಗಲೇ ಹೇಳಿರೋ ಹಾಗೆ ಓಂ ಬುಂ ಬುದ್ಧಾಯ ನಮಃ ಮಂತ್ರವನ್ನ ಪ್ರತಿನಿತ್ಯ 108 ಬಾರಿ ಪಠಣ ಮಾಡೋದ್ರಿಂದ, ಅದರಲ್ಲೂ ವಿದ್ಯಾರ್ಥಿಗಳು ಪಠಿಸೋದ್ರಿಂದ ವಿದ್ಯೆಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆಗಳು, ಅಡಚಣೆಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಹಾಗೆ ಬುಧ ಭೂತತ್ವವನ್ನು ಪ್ರತಿನಿಧಿಸೋದ್ರಿಂದ ಈ ದಿನ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ಹಾಗೆ ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು, ಖರೀದಿ ಮಾಡಬೇಕು, ಅಥವಾ ಈ ಭೂಮಿ ಖರೀದಿ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರು, ಸೈಟ್ ರಿಜಿಸ್ಟ್ರೇಷನ್ ಆಗಲಿ, ಅಡ್ವಾನ್ಸ್ ಕೊಡುವಂಥ ವಿಚಾರ, ಅಗ್ರಿಮೆಂಟ್ ವಿಚಾರ, ಯಾವುದೇ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾಡ್ತಾ ಇರುವಂಥವ್ರು ಈ ದಿನ ಬುಧ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಬುಧನಿಗೆ ಈ ದಿನ ವಿಶೇಷ ಪೂಜೆಯನ್ನು ಮಲ್ಲಿಗೆ ಹೂಗಳಿಂದ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಬುಧ ನಾವು ವಾಸ ಮಾಡುವಂಥ ಲಿವಿಂಗ್ ರೂಮ್ ಏನಿದೆ, ಮನೆಯಲ್ಲಿರುವಂಥ ಮಧ್ಯಭಾಗ, ಹಾಲ್ ಅಂತ ಏನು ಕರಿತೀವಿ ಅದು, ಮತ್ತೆ ನಾವು ಓದುವ ಕೋಣೆ ಏನಿದೆ ಅದನ್ನು ಈ ದಿನ ಶುಚಿಯಾಗಿ ಇಟ್ಕೊಳ್ಳಿ, ಒಳ್ಳೆಯ ಫಲ ಸಿಕ್ಕುವಂಥದ್ದಿದೆ. ಇನ್ನು ವಿಟಮಿನ್ ಸಿಗೆ ಬುಧ ಕಾರಕ. ಹಾಗಾಗಿ ಈ ದಿನ ವಿಟಮಿನ್ ಸಿ ಹೆಚ್ಚಾಗಿರುವಂಥ ಕಿತ್ತಳೆ, ನಿಂಬೆ ಇತ್ಯಾದಿ ಹಣ್ಣುಗಳನ್ನು ಹೆಚ್ಚು ಸೇವನೆ ಮಾಡೋದ್ರಿಂದ ಕೂಡ ಬುಧನನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಪಂಚೇಂದ್ರಿಯಗಳಲ್ಲಿ ಬುಧ ಮೂಗನ್ನು ಪ್ರತಿನಿಧಿಸ್ತಾನೆ. ಹಾಗೆ ಧಾತುಗಳಲ್ಲಿ ಬುಧ ಚರ್ಮವನ್ನು ಪ್ರತಿನಿಧಿಸ್ತಾನೆ. ಹಾಗಾಗಿ
ಈ ದಿನ ಮೂಗನ್ನು ಶುದ್ಧೀಕರಣ ಮಾಡಿಕೊಳ್ಳುವಂಥದ್ದು, ಹಾಗೆ ಚರ್ಮವನ್ನು ಶುದ್ಧೀಕರಣ ಮಾಡಿಕೊಳ್ಳುವಂಥದ್ದು. ಅಂದರೆ ಈ ದಿನ ಅಭ್ಯಂಜನ ಸ್ನಾನವನ್ನು ಮಾಡೋದ್ರಿಂದ ಉತ್ತಮ ಫಲಗಳು ಕೂಡ ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಇನ್ನು ಈ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂತಹ ಒಂದು ಪಕ್ಷಿ ಅಂತ ಹೇಳಿದ್ರೆ ಅದು ಗರುಡ, ಹಾಗೆ ಗಿಳಿ ಕೂಡ. ಈ ಗರುಡ ಮತ್ತು ಗಿಳಿ ಹಾಗೆ ಬೆಕ್ಕನ್ನು ಈ ದಿನ ದರ್ಶನ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಬುಧ ಗ್ರಹಕ್ಕೆ ವಾಹನ ಸಿಂಹ, ಹಾಗಾಗಿ ಈ ಸಿಂಹವನ್ನು ಪ್ರತ್ಯಕ್ಷವಾಗಿ ಯಾರು ದರ್ಶನ ಮಾಡ್ತಾರೆ ಅವ್ರಿಗೂ ಕೂಡ ಅಧಿಕಾರಯುತವಾದಂಥ ಸ್ಥಾನಮಾನಗಳು ಸಿಕ್ಕತ್ತೆ. ನಿಮ್ಮ ಮಾತಿಗೆ ತುಂಬ ತೂಕ ಇರುತ್ತೆ. ಹಾಗಾಗಿ ಈ ದಿನ ಸಿಂಹದ ಚಿತ್ರವನ್ನು ನೀವು ದರ್ಶನ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋದರೆ ಜಯಶೀಲರಾಗ್ತೀರಿ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಒಟ್ಟಾರೆ ಈ ದಿನ ಬುಧನಿಂದ ನಾನಾ ವಿಧದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದರಲ್ಲೂ ಯಾರಿಗೆ ಚರ್ಮರೋಗ ಇದೆ, ಆಸ್ತಮ ಇದೆ, ನಿದ್ರಾ ಭಂಗ ಉಂಟಾಗ್ತಾ ಇದೆ, ಹಾಗೆ ಕುಷ್ಠರೋಗ ಇರುತ್ತೆ, ನಿಮೋನಿಯಾ ಇರ್ಬೋದು, ಅಥವಾ ತೊದಲು ಮಾತು ಬರ್ತಾ ಇರುತ್ತೆ, ದುಸ್ವಪ್ನಗಳು ಬರುತ್ತೆ, ಇಂಥವರು ಈ ದಿನ ಬುಧನನ್ನ ಆರಾಧನೆ ಮಾಡಿ ಹಸಿರು ಬಣ್ಣದ ವಸ್ತ್ರವನ್ನ ಈ ದಿನ ದಾನ ಮಾಡುವಂಥದ್ದು, ಹೆಸರು ಕಾಳನ್ನ ದಾನ ಮಾಡುವಂಥದ್ದನ್ನ ಮಾಡಿ ಬುಧನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಹಾಗೆ ಈ ದಿನ ಮಹಾಲಕ್ಷ್ಮಿಗೆ ಹೆಸರುಬೇಳೆ ನೈವೇದ್ಯವನ್ನ ಮಾಡಿ, ನಿಂಬೆಹಣ್ಣಿನ ಪಾನಕವನ್ನ ನೈವೇದ್ಯ ಮಾಡಿ ಉತ್ತಮವಾದ ಫಲ ಸಿಕ್ಕತ್ತೆ. ಹಾಗಾಗಿ ಏಕಾದಶಿಯ ದಿನ ಉಪವಾಸ ಇರುವಂಥವರು ಸಾತ್ವಿಕ ಆಹಾರಗಳನ್ನಷ್ಟೇ ಸ್ವೀಕಾರ ಮಾಡಬೇಕು ಅನ್ನುವಂಥ ವಿಚಾರವನ್ನ ಮನಸ್ಸಿನಲ್ಲಿಟ್ಕೊಂಡು ಮುಂದುವರಿರಿ. ಈ ದಿನ ಬುಧ ಜಯಂತಿ ತಮ್ಮೆಲ್ಲರಿಗೂ ಕೂಡ ನಿಮ್ಮ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ, ನಿಮ್ಮ ಶಿಕ್ಷಣ ಕ್ರಮದಲ್ಲಿ, ಹಾಗೆ ಪ್ರತಿನಿತ್ಯದ ಚಟುವಟಿಕೆಗಳಲ್ಲಿ ಒಳ್ಳೆಯದನ್ನ ತರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಸ್ಥಾನಗಳು ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಅದರಲ್ಲೂ ಈ ದಿನ ದೀರ್ಘಾವಧಿಯ ಸಮಸ್ಯೆಗಳಿದ್ರೆ ಅದು ಬಗೆಹರಿಯುತ್ತೆ. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದಿದೆ. ಹಾಗಾಗಿ ನಾಳಿನ ದೃಷ್ಟಿಯಲ್ಲಿ ಈ ದಿನದ ನಿರ್ಧಾರ ತುಂಬ ಮಹತ್ವ ಪಡ್ಕೊಂಡಿರುವಂಥದ್ದು. ಇನ್ನು ಕುಟುಂಬಸ್ಥರನ್ನೆಲ್ಲ ನಿಮ್ಮ ನಿರ್ಧಾರಕ್ಕೆ ಅವರನ್ನು ಕೂಡ ಒಪ್ಪಿಕೊಳ್ಳುವಂತೆ ಮಾಡುವಂಥ ಒಂದು ಕೌಶಲ್ಯ ಚೆನ್ನಾಗಿದೆ. ಇನ್ನು ಈ ದಿನದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೂ ಕೂಡ ನಿಮಗೆ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಒಳ್ಳೆಯ ರಿಟರ್ನ್ಸ್ ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ನಿಮಗೆ ಯಾವ ವಿಚಾರಗಳು ಒಪ್ಪಿಗೆಯಾಗಲ್ಲ ಅಂಥ ವಿಚಾರಗಳಲ್ಲಿ ಸ್ವಲ್ಪ ಒತ್ತಡಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಮನಸ್ಸಿನ ಶಾಂತಿ ಸಮಾಧಾನವನ್ನು ಕಾಯ್ದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಒಂದು ಹೊಸ ಕೆಲಸಕ್ಕೆ ಚಾಲನೆ ದೊರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ತುಂಬ ಆತ್ಮವಿಶ್ವಾಸ ಇರುತ್ತೆ, ಅಷ್ಟೇ ಎನರ್ಜಿ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ತೃಪ್ತಿಕರವಾಗಿ, ಲಾಭಕರವಾಗಿ ನಿಮ್ಮ ವ್ಯವಹಾರಗಳು ಮುಂದುವರಿಯುತ್ತೆ. ಇನ್ನು ಕುಟುಂಬಸ್ಥರಿಂದ, ಅದರಲ್ಲೂ ವಿಶೇಷವಾಗಿ ನಿಮ್ಮ ತಂದೆ ತಾಯಿಯರಿದ್ದರೆ ಅವರಿಂದ ಹೊಸ ವಿಚಾರಗಳಿಗೆ, ಹೊಸ ಪ್ರೋತ್ಸಾಹಗಳು ಕೂಡ ಸಿಕ್ಕುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಈ ದಿನ ನಿಮಗೆ ಒಂದು ಸ್ಪರ್ಧೆಯ ದಿನ. ತುಂಬ ಚಾಲೆಂಜಸ್ ಇದೆ. ಅದನ್ನು ಬಹಳ ಧೈರ್ಯವಾಗಿ, ಸಮರ್ಥವಾಗಿ ಎದುರಿಸುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿರುತ್ತೆ. ಹಾಗಾಗಿ ಈ ದಿನ ಪ್ರಯಾಣದ ಸಂದರ್ಭ, ಅದರಲ್ಲೂ ಕೆಲಸದ ನಿರ್ವಹಣೆ, ಉದ್ಯೋಗ, ನಿಮ್ಮ ವ್ಯಾಪಾರಕ್ಕಾಗಿ ಮಾಡುವಂಥ ಪ್ರಯಾಣ ನಿಮಗೆ ಅನುಕೂಲವನ್ನು ತರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಬುಧನಿಗೆ ಸಂಬಂಧಪಟ್ಟಂತಹ ಸ್ತೋತ್ರವನ್ನು ಕೂಡ ಪಠಣ ಮಾಡಿಕೊಳ್ಳಿ 108 ಬಾರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ಸಂದರ್ಭ. 12ನೇ ಮನೆ ಸ್ವಲ್ಪ ದುಸ್ಥಾನದಲ್ಲಿರೋದ್ರಿಂದ ಈ ದಿನ ಮಾನಸಿಕ ಒತ್ತಡಗಳು ಜಾಸ್ತಿ ಇರುತ್ತೆ, ಕಿರಿಕಿರಿಗಳು ಜಾಸ್ತಿ ಇರುವಂಥದ್ದು. ಅದರಲ್ಲೂ ಈ ಸಣ್ಣ ಪುಟ್ಟ ವಿಚಾರಗಳಿಗೆ, ಕ್ಷುಲ್ಲಕ ವಿಚಾರಗಳಿಗೆ ವಿವಾದವನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನೀವೂ ಬಿಡಲ್ಲ, ಅವರೂ ಸೋಲಲ್ಲ ಅಂಥ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿ ಹೆಚ್ಚಾಗುವಂಥದ್ದಿದೆ. ಆ ಒಂದು ಸಂದರ್ಭ ನಿಮಗೆ ಸ್ವಲ್ಪ
ಮಾನಸಿಕ ಅಶಾಂತಿಯನ್ನು ಉಂಟು ಮಾಡುವಂಥದ್ದು, ಆಲೋಚನೆಗಳು ನಾನಾ ರೀತಿಯಲ್ಲಿ ಬರುವಂಥದ್ದಿದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಈ ದಿನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾವುದೇ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ತೀರ್ಮಾನವನ್ನು ಈ ದಿನ ತೆಗೆದುಕೊಳ್ಬೇಡಿ. ಇನ್ನು ಈ ದಿನ ಗಾಳಿ ಸುದ್ದಿಗೆ ಕಿವಿ ಕೊಟ್ಟು ಆತ್ಮವಿಶ್ವಾಸವನ್ನು ಕಳ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದಿದೆ. ಹಾಗಾಗಿ ಸುಮ್ಮನೆ ಈ ದಿನ ಬೇರೆಯವರ ಮಾತನ್ನು ನಂಬಲಿಕ್ಕೆ ಹೋಗ್ತೀರಿ, ಅದೇ ಸತ್ಯ ಅಂದ್ಕೊಳ್ತೀರಿ. ಅವರು ಹೇಳೋ ಮಾತಿನಲ್ಲಿ ಅರ್ಥ ಇದೆ ಅಂತ ಹೇಳಿ ಅಂದ್ಕೊಂಡು ಈ ದಿನ ನಿಮ್ಮನ್ನು ನೀವೇ ಕಡೆಗಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ಕೀಳರಿಮೆ ಉಂಟಾಗುವಂಥದ್ದು, ಜೊತೆಗೆ ಆತ್ಮವಿಶ್ವಾಸ ಕಳ್ಕೊಂಡಾಗ ಯಾವುದೇ ಕೆಲಸಗಳು ಆಗಲ್ಲ, ಅಲ್ಲಿ ಧೈರ್ಯ ಇರಲ್ಲ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳಿರುವಂಥ ಸಂದರ್ಭ. ಇನ್ನು ಈ ದಿನ ನಿಮ್ಮ ಉದ್ಯೋಗಕ್ಕಾಗಿನೋ ಅಥವಾ ವ್ಯಾಪಾರಕ್ಕಾಗಿನೋ ಸ್ವಲ್ಪ ಓಡಾಟ ಇದೆ. ಅದು ಓಡಾಟ ತುಂಬ ಗಲಿಬಿಲಿಯಿಂದ ಕೂಡಿರುವಂಥದ್ದು. ವಾಹನದಿಂದ ಸೌಖ್ಯ ಇಲ್ಲ, ನೀವು ಮಾಡುವಂಥ ಪ್ರಯಾಣ ಗುರಿಯನ್ನು ತಲುಪಲ್ಲ. ಹಾಗಾಗಿ ಈ ದಿನದಲ್ಲಿ ನಷ್ಟದ ಬಾಬ್ತುಗಳು ಜಾಸ್ತಿ ಇರುತ್ತೆ. ಇನ್ನು ಖರ್ಚು ಹೆಚ್ಚಾಗುವಂಥ ಸಂಭವ ಇರೋದರಿಂದ ನಾಳೆಯ ಚಿಂತೆ ನಿಮ್ಮನ್ನು ಆವರಿಸ್ಕೊಳ್ಳುತ್ತೆ. ಹಾಗಾಗಿ ಒಂದು ಮಾಡಲಿಕ್ಕೆ ಹೋಗಿ ಮತ್ತೊಂದನ್ನು ಮಾಡಿದ್ರು ಅನ್ನುವಂಥ ರೀತಿಯಲ್ಲಿ ಈ ದಿನದಲ್ಲಿ ನಿಮ್ಮ ಪ್ರಯತ್ನಗಳು ವಿಫಲ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥ ಸಂದರ್ಭ ಏನಾದರೂ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವ್ಯವಹಾರಗಳು ಈ ದಿನ ನಿಧಾನ ಆಗುತ್ತೆ, ಚಿಂತೆ ಮಾಡಬೇಡಿ, ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮುಂದುವರಿಸ್ತಾ ಇರಿ. ಹಾಗೆ ಈ ದಿನ ಮೇಲಧಿಕಾರಿಗಳಾಗಲಿ, ಸರ್ಕಾರದ ಅಧಿಕಾರಿಗಳು ಅಥವಾ ಈ ಕಾನೂನುಗಳು ಕೂಡ ಸ್ವಲ್ಪ ವಿರುದ್ಧವಾಗಿ ವರ್ತಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದ ದಿನ, ಸಂತೋಷದ ದಿನ. ಅದರಲ್ಲೂ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಬುಧನ ಜಯಂತಿ ಇರುವಂಥ ದಿನ. ಹಾಗಾಗಿ ಈ ದಿನ ತುಂಬ ಸಂಭ್ರಮ, ತುಂಬ ಲವಲವಿಕೆ, ತುಂಬ ಎನರ್ಜಿ, ಹಾಗೆ ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಆವಿಷ್ಕಾರಗಳಾಗುವಂಥ ಸಂದರ್ಭ ಇದು. ಹಾಗೆ ಈ ದಿನ ನಿಮ್ಮ ಬಂಧುಗಳಿಂದ ಕೂಡ ಒಂದು ಒಳ್ಳೆಯ ಸುದ್ದಿಯನ್ನು, ಶುಭ ಸುದ್ದಿಯನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ವ್ಯವಹಾರದಲ್ಲಿ ಲೇವಾದೇವಿ ವ್ಯವಹಾರದಲ್ಲಿ ಹಠಾತ್ ಆರ್ಥಿಕ ಲಾಭದ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಹಾಗೆ ನೀವು ಹಣ ಗಳಿಸಲಿಕ್ಕೆ ನಂಬಿರುವಂಥ ಯಾವುದೇ ವೃತ್ತಿ, ಯಾವುದೇ ಉದ್ಯೋಗ, ವ್ಯಾಪಾರ, ಅದರಿಂದ ನಿಮಗೆ ಅನುಕೂಲತೆಗಳು ಇದೆ, ಒಳ್ಳೆ ಲಾಭ ಇದೆ ಈ ದಿನದಲ್ಲಿ. ಜೊತೆಗೆ ಈ ದಿನ ಅಮೂಲ್ಯವಾದಂಥ ವಸ್ತುವೊಂದನ್ನು ಮನೆಗೆ ತರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸಂಭ್ರಮದ ಮೇಲೆ ಸಂಭ್ರಮ ಇದ್ದಾಗ ಮತ್ತಷ್ಟು ಎನರ್ಜಿ ಲೆವೆಲ್ ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ಹೊಸ ವಾಹನ ಆಗಲಿ ಅಥವಾ ಈ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತೀರ್ಮಾನವನ್ನು ಮಾಡಿಕೊಳ್ಳುವಂಥದ್ದಾಗಲಿ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗ ಕೂಡ ಆಶಾದಾಯಕವಾಗಿರುತ್ತೆ. ನಿಮ್ಮ ಮೇಲಧಿಕಾರಿಗಳಾಗಲಿ, ಸಹೋದ್ಯೋಗಿಗಳಾಗಲಿ ನಿಮ್ಮ ಕೆಲಸವನ್ನು ಬೆಂಬಲಿಸ್ತಾರೆ. ಹಾಗೆ ಈ ದಿನದಲ್ಲಿ ಯಾವುದೇ ವಿಚಾರದ ನಿರ್ವಹಣೆಯ ಸಂದರ್ಭದಲ್ಲಿ ತುಂಬ ಆತ್ಮವಿಶ್ವಾಸದಿಂದ ಇರ್ತೀರಿ, ತುಂಬ ಕಾನ್ಫಿಡೆನ್ಸ್ ಇದೆ, ಧೈರ್ಯ ಇದೆ. ಹಾಗೆ ನಿಮಗೆ ಗ್ರಹಗತಿಗಳ ಬಲ ಇರೋದರಿಂದ ಎಲ್ಲ ವಿಚಾರದಲ್ಲೂ ಕೂಡ ಈ ದಿನ ನೀವು ಪ್ರಯತ್ನಶೀಲರಾಗಿರ್ತೀರಿ. ಇನ್ನು ಈ ದಿನ ಖರ್ಚು ಹೆಚ್ಚಾದರೂ ಕೂಡ ಮನಸ್ಸಿಗೆ ಸಮಾಧಾನ. ಯಾವುದೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದೆ ಅನ್ನುವಂಥ ಒಂದು ವಿಶ್ವಾಸ ನಿಮಗಿರುತ್ತೆ. ಹಾಗೆ ಅನುಕೂಲಕರವಾಗಿರುವಂಥ ದಿನ ಆಗಿರೋದ್ರಿಂದ ನಿಮ್ಮ ಕೆಲಸದಲ್ಲಿ ಹೆಚ್ಚು ಉತ್ಸಾಹ, ಜೊತೆಗೆ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಅನುಕೂಲ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸುವಂಥ ದಿನ. ಆದರೆ ಈ ದಿನ ನೆಗೆಟಿವ್ ಥಾಟ್ಸ್ ಏನಿದೆ ಅಥವಾ ಈ ನೆಗೆಟಿವ್ ವೈಬ್ಸ್ ಏನಿದೆ ಅಂಥದ್ರಿಂದ ದೂರ ಇರಿ. ಅಂಥ ವ್ಯಕ್ತಿಗಳು ನಿಮ್ಮ ಹತ್ತಿರ ಬರಬಾರ್ದು. ಆ ರೀತಿ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ ಉದ್ಯೋಗ ಸ್ಥಾನದಲ್ಲಿದ್ದಾನೆ. ಕರ್ಮಸ್ಥಾನ 10ನೇ ಮನೆ, ಬಹಳ ವಿಶೇಷವಾದಂತಹ ಫಲಗಳು ಸಿಕ್ಕುವಂಥ ಸಂದರ್ಭ ಇದು. ಅದರಲ್ಲೂ ಈ ದಿನ ನಿಮ್ಮ ವ್ಯವಹಾರದಲ್ಲಿ ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ಇರುತ್ತೆ. ನೀವೇ ಗಮನಿಸಿಲ್ಲ, ನಿಮ್ಮ ಒಂದು ವಿಚಾರಧಾರೆಗೂ ಬಂದಿಲ್ಲ.
ಅಂಥ ಒಂದು ಸಂದರ್ಭದಲ್ಲೇ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ವಿಚಾರ ಇದೆ. ಹಾಗಾಗಿ ಮನಸ್ಸಿಗೆ ತುಂಬ ಅನಿರೀಕ್ಷಿತವಾದಂಥ ಸಂತೋಷ ಉಂಟಾಗುವಂಥದ್ದು. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳ ಜೊತೆ ಅಥವಾ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಒಂದು ಸಮಸ್ಯೆಯ ಬಗ್ಗೆ ದೀರ್ಘವಾದಂತಹ ಸಮಾಲೋಚನೆ ನಡೆಸುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅಲ್ಲಿ ಆ ಒಂದು ಸಮಸ್ಯೆಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಇನ್ನು ಈ ದಿನ ಪ್ರಯಾಣದ ಅವಕಾಶ ಕೂಡ ಇದೆ. ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ತಂದುಕೊಡುತ್ತೆ. ಇನ್ನು ಆಪ್ತ ಸ್ನೇಹಿತರಿಂದ ಹಣಕಾಸಿನ ನೆರವು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ನಿಮ್ಮ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಬಂಡವಾಳ ತೊಡಗಿಸ್ಲಿಕ್ಕೆ ಅಥವಾ ನಿಮ್ಮ ಖರ್ಚು ವೆಚ್ಚಕ್ಕೆ ಬೇಕಾದಂಥ ಹಣ ನಿಮ್ಮ ಕೈಯಲ್ಲಿರುತ್ತೆ. ಇನ್ನು ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಹೊಸಬರ ಪರಿಚಯ, ಅದರಲ್ಲೂ ಪ್ರಮುಖ ವ್ಯಕ್ತಿಗಳ ಪರಿಚಯ ಈ ದಿನ ಆಗುವಂಥದ್ದು. ನಿಮ್ಮ ಕಮ್ಯುನಿಕೇಷನ್ ಚೆನ್ನಾಗಿದೆ, ಸಂವಹನ ಮಾತುಗಾರಿಕೆ ಬಹಳ ಅದ್ಭುತವಾಗಿರುತ್ತೆ. ಎಂಥವರನ್ನು ಕೂಡ ಮೆಸ್ಮರೈಸ್ ಮಾಡುವಷ್ಟು ಕಲೆಗಾರಿಕೆ ನಿಮ್ಮಲ್ಲಿದೆ. ಹಾಗಾಗಿನೇ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸಿದೆ. ಇನ್ನು ಈ ದಿನ ಮನೆ ನಿರ್ಮಾಣದ ಪ್ರಯತ್ನಗಳನ್ನು ಯಾರಾದರೂ ಮಾಡ್ತಾ ಇದ್ದರೆ ಅದರಲ್ಲಿ ಒಂದು ಒಳ್ಳೆಯ ತಿರುವು ಇರುವಂಥ ಸಂದರ್ಭ. ಒಟ್ಟಾರೆ ನಿಮ್ಮ ಭವಿಷ್ಯದ ದೃಷ್ಟಿಯಲ್ಲಿ ಈ ದಿನ ನಿಮಗೆ ನೆನಪಿನಲ್ಲಿ ಉಳಿಯುವಂಥ ದಿನ. ಏಕೆಂದರೆ ಈ ದಿನ ಬಹಳ ಅನಿರೀಕ್ಷಿತವಾದಂಥ ಒಂದು ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿದೆ. ಇನ್ನು ವ್ಯವಹಾರಗಳಲ್ಲಿ ವ್ಯಾಪಾರದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಎಲ್ಲವೂ ಕೂಡ ಈ ದಿನ ನಿಮ್ಮ ಅನಿಸಿಕೆಯಂತೆಯೇ ನಡೆಯುವಂಥದ್ದು. ಆದರೆ ಸ್ತ್ರೀ ವರ್ಗದವರಿಂದ ಈ ದಿನ ಸ್ವಲ್ಪ ಒತ್ತಡ ಇರ್ಬೋದು. ಹಾಗಾಗಿ ಎಲ್ಲೂ ಕೂಡ ವಾದ ವಿವಾದ ಇತ್ಯಾದಿಗಳಿಗೆ ತಗಲಾಕೊಳ್ಳುವಂಥ ಒಂದು ಪ್ರಯತ್ನ ಮಾಡಬೇಡಿ. ಅದರಿಂದ ದೂರ ಇರುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಶ್ರಮಶೀಲತೆ ಜಾಸ್ತಿ ಆಗುತ್ತೆ. ಅಂದರೆ ಈ ದಿನ ಶ್ರಮ ಜಾಸ್ತಿ, ಹೆಚ್ಚು ಶ್ರಮ ಕಡಿಮೆ ಫಲ ಸಿಕ್ಕುವಂಥ ಸಂದರ್ಭ. ಹಾಗೆ ಈ ದಿನ ನಿಮ್ಮ ಮಿತ್ರರ ಜೊತೆಯಲ್ಲಿ, ಅದರಲ್ಲೂ ನಿಮಗೆ ತೀರಾ ಬೇಕಾದಂಥ ಮಿತ್ರರ ಜೊತೆಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡುವಂಥದ್ದು ಉತ್ತಮ. ಹಾಗೆ ಈ ದಿನ ಮನಃಶಾಂತಿಗೆ ಹೆಚ್ಚು ಒತ್ತನ್ನು ಕೊಡಬೇಕು, ಮಾನಸಿಕ ನೆಮ್ಮದಿ ಬೇಕು. ಹಾಗಾಗಿ ಪ್ರತಿ ಸಮಯ ಉದ್ಯೋಗ ವ್ಯಾಪಾರ ವ್ಯವಹಾರ ಈ ರೀತಿಯ ಪ್ರಯಾಣದಿಂದ ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಈ ದಿನ ವಿಶ್ರಾಂತಿಯ ಕಡೆಗೆ ಸ್ವಲ್ಪ ಗಮನ ಹರಿಸುವಂಥದ್ದು ಉತ್ತಮ. ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆಹಾರ ವಿಹಾರಾದಿಗಳ ಕಡೆ ಹೆಚ್ಚು ಪ್ರಿಯಾರಿಟಿಯನ್ನು ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರಮ ಜೊತೆಗೆ ಅದು ಕೆಲವು ಪ್ರಶಂಸೆಗೆ ಪಾತ್ರವಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸವನ್ನು ಯಾರು ಹತ್ತಿರದಿಂದ ನೋಡ್ತಾರೆ ಅಂಥವರಿಂದ ವಿಶೇಷವಾದಂಥ ಒಂದು ಹೊಗಳಿಕೆ ನಿಮಗೆ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ಆಧ್ಯಾತ್ಮಿಕ ಚಿಂತನೆ ಕೂಡ ನಿಮಗೆ ಕಷ್ಟ ಆಗುವಂಥದ್ದು. ಏಕೆಂದರೆ ಮನಸ್ಸಿಗೆ ಒತ್ತಡ, ಮನಸ್ಸಿನ ಚಂಚಲತೆ, ಇದರಿಂದ ಏಕಾಗ್ರತೆಗೆ ಭಂಗ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಹೋಗಬೇಡಿ, ವಿಷಯವನ್ನು ಮಾತ್ರ ಪ್ರಸ್ತಾಪ ಮಾಡುವಂಥದ್ದು. ಜೊತೆಗೆ ಈ ದಿನ ಹಿರಿಯರ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಹಾಗೆ ಈ ದಿನ ಆತ್ಮವಿಶ್ವಾಸ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾದಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಇನ್ನು ಈ ದಿನ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದಿರುತ್ತೆ, ಸ್ವಲ್ಪ ಜಾಗ್ರತೆ. ತಂದೆಯವರಿದ್ದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಜೊತೆಗೆ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ಈ ದಿನ ತುಳಸಿಯನ್ನು ಸ್ವಲ್ಪ ಅರ್ಚನೆಗೆ ಕೊಡಿ, ಒಳ್ಳೆಯ ಫಲ ನಿಮ್ಮದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಅಷ್ಟಮದಲ್ಲಿ ಚಂದ್ರ ಇದ್ದಾಗ ಮಾನಸಿಕ ಒತ್ತಡ ಜಾಸ್ತಿ, ಹಣಕಾಸಿನ ವ್ಯವಹಾರಗಳಲ್ಲಿ ಕಿರಿಕಿರಿ ಇರುತ್ತೆ, ಮನೆಯಲ್ಲಿ ನೆಮ್ಮದಿ ಕಡಿಮೆ.
ಹಾಗಾಗಿ ಈ ದಿನ ನೀವು ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಅದು ಮೆಟೀರಿಯಲೈಸ್ ಆಗಲ್ಲ, ಅದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ಈ ದಿನ ಊಹಾಪೋಹಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀರಿ. ಇದರಿಂದ ನೀವು ಕೈಗೊಂಡಂತಹ ಕೆಲಸಗಳು ಅಲ್ಲೇ ನಿಂತು ಹೋಗುತ್ತೆ, ಮಧ್ಯದಲ್ಲೇ ನಿಲ್ಲುತ್ತೆ, ಅರ್ಧಕ್ಕೆ ನಿಲ್ಲುತ್ತೆ. ಇದರಿಂದ ಪೂರ್ಣ ಫಲಿತಾಂಶಗಳು ಕೂಡ ನಿಮಗೆ ಸಿಕ್ಕಲ್ಲ. ಇನ್ನು ವ್ಯವಹಾರಗಳಲ್ಲಿ ಅಡೆತಡೆಗಳು ಜಾಸ್ತಿ. ಕೈಗೆ ಬಂದ ತುತ್ತು ಬಾಯಿಗೆ ಬರಲ್ಲ. ಅಂದರೆ ಇನ್ನೇನು ಕೆಲಸ ಆಯಿತು, ನನ್ನಂತೆ ಆಯಿತು, ಅನುಕೂಲ ಬಂತು ಅನ್ನುವಂಥದ್ರಲ್ಲೇ ನಿಮಗೆ ಆ ಒಂದು ಪ್ರಯತ್ನ ವಿಫಲವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಅಷ್ಟೊಂದು ಸಮಾಧಾನ ಇರಲ್ಲ, ಎಲ್ಲೋ ಒಂದು ಕಡೆ ಅನುಮಾನ ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಕಾಲು ಕೆರೆದು ಜಗಳ ಮಾಡುವಂಥ ಒಂದು ಮನಸ್ಥಿತಿ, ಅಗ್ರೆಸಿವ್ ನೇಚರ್ ಇರುತ್ತೆ. ಅದರಲ್ಲೂ ನಿಮ್ಮ ಮಾತಿನಲ್ಲಿ ಕಟು ಶಬ್ದಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇದು ಸಂಬಂಧಗಳನ್ನು ಮತ್ತಷ್ಟು ಹಳಸಲಾಗಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಮನೆಯಲ್ಲೂ ಕೂಡ ಒಂದು ಪ್ರಮುಖ ವ್ಯವಹಾರಗಳ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನಿಮ್ಮ ಮಾತು ಹದ ಮೀರುತ್ತೆ. ಅಲ್ಲೂ ಕೂಡ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಬೇಕು. ನಿಮ್ಮ ಅಭಿಪ್ರಾಯವನ್ನು ಬೇರೆಯವರು ಕೇಳದ ಹೊರತು ಹೇಳಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಸರ್ಕಾರದ ಕಾನೂನಿನ ವಿಚಾರದಲ್ಲೂ ಕೂಡ ಸ್ವಲ್ಪ ನಿಮಗೆ ಬೇಸರ ಆಗುವಂಥ ಸಾಧ್ಯತೆ ಇರುತ್ತೆ. ಈ ದಿನ ಏನೇ ಆದರೂ ಕೂಡ, ಯಾವುದೇ ವ್ಯತ್ಯಾಸಗಳಿದ್ರೂ ಕೂಡ ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರಿ. ಆದಷ್ಟು ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇರಲಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಆಹಾರದ ಬಗ್ಗೆ, ನಿಮ್ಮ ವಿಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಗಣಪತಿಯನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಆರೋಗ್ಯಕರವಾದಂಥ ದಿನ, ಅನುಕೂಲಕರವಾಗಿರುವಂಥ ದಿನ, ಹಾಗೆ ಲಾಭಕರವಾಗಿರುವಂಥ ದಿನ ಕೂಡ. 3 ವಿಚಾರಗಳಲ್ಲಿ ಈ ದಿನ ನೀವು ಮುಂಚೂಣಿಯಲ್ಲಿ ಇರ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ತುಂಬ ಉತ್ಸಾಹ ಇದೆ. ಅದಕ್ಕೆ ನಿಮ್ಮ ಪ್ರೀತಿ ಪಾತ್ರರ, ನಿಮ್ಮ ಮನೆಯವರ ಬೆಂಬಲ ಬಹಳ ಚೆನ್ನಾಗಿದೆ. ಹಾಗಾಗಿ ಅವರ ಒಂದು ಸಪೋರ್ಟಿಂದ ಈ ದಿನ ನೀವು ಎಂಥದ್ದನ್ನು ಕೂಡ ಸಾಧನೆ ಮಾಡಿ ತೋರಿಸುವಂಥ ಒಂದು ಹುಚ್ಚು ಆತ್ಮವಿಶ್ವಾಸ ಇರುವಂಥ ದಿನ. ಹಾಗಾಗಿ ಈ ದಿನ ನಿಮಗೆ ಒಂದು ಹಠದ ಸ್ವಭಾವ ಕೂಡ ಜಾಸ್ತಿ. ಅಂದರೆ ಹಿಡಿದ ಕೆಲಸ ಆಗಲೇಬೇಕು, ಅದು ಎಷ್ಟೇ ಖರ್ಚಾದರೂ ಸರಿ, ಎಷ್ಟೇ ಶ್ರಮ ಆದರೂ ಸರಿ, ಆ ಒಂದು ಸೋಲನ್ನು ಒಪ್ಪಿಕೊಳ್ಳಲಿಕ್ಕೆ ನೀವು ತಯಾರಿರಲ್ಲ. ಇದು ಒಂದು ಅರ್ಥದಲ್ಲಿ ಒಳ್ಳೆಯದೇ, ಏಕೆಂದರೆ ಗುರಿ ಸಾಧನೆಗೆ ಬೇಕಾಗಿರುವಂಥ ಒಂದು ಛಲ ಈ ದಿನ ನಿಮ್ಮಲ್ಲಿರುತ್ತೆ. ಆದರೆ ಅದೇ ಹೆಚ್ಚಾದರೆ ಈ ದಿನ ಅಮೃತ ಕೂಡ ವಿಷ ಆಗತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಸ್ವಲ್ಪ ಈ ಅಗ್ರೆಸಿವ್ ನೇಚರನ್ನು ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಏನೇ ಮಾಡಿ ಒಂದು ಚೌಕಟ್ಟಿನೊಳಗೆ ಮಾಡಬೇಕು ಅನ್ನುವಂಥದ್ದು ಜ್ಞಾಪಕದಲ್ಲಿರಲಿ. ಇನ್ನು ಈ ದಿನ ಹೊಸ ಚಟುವಟಿಕೆ, ಹೊಸ ವ್ಯಾಪಾರ ವ್ಯವಹಾರ, ಈ ವ್ಯವಹಾರದ ವಿಸ್ತರಣೆ, ಈ ರೀತಿಯಲ್ಲಿ ನಿಮಗೆ ಆಲೋಚನೆಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಬೇಕಾದಂತಹ ಕೆಲವೊಂದು ಸಂಪನ್ಮೂಲಗಳನ್ನು, ಹಣಕಾಸಿನ ಸಾಲ, ಇದನ್ನು ಪಡ್ಕೊಳ್ಳುವಂಥ ಬಗ್ಗೆ ಕೂಡ ಆಲೋಚನೆ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ ದಿನ ನಿಮಗೆ ತೀರಾ ಬೇಕಾದವರ ಜೊತೆಯಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಹೆಚ್ಚು ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಇನ್ನು ಈ ದಿನದಲ್ಲಿ ವ್ಯವಹಾರದಲ್ಲಿ ಈ ಹಿಂದೆ ಮಾಡಿರುವಂಥ ಕೆಲವೊಂದು ತಪ್ಪುಗಳಿಂದ ಸ್ವಲ್ಪ ಗೊಂದಲಗಳು ಉಂಟಾಗಬಹುದು. ಆದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಇರುತ್ತೆ. ಪ್ರಯತ್ನವನ್ನೇ ಮುಂದುವರಿಸಿ. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂಥ ವ್ಯವಹಾರಗಳೇನಾದರೂ ಇದ್ದರೆ ಅದರಲ್ಲಿ ಒಳ್ಳೆಯ ಫಲ ನಿಮಗೇನೋ ಸಿಕ್ಕತ್ತೆ. ಆದರೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ತಲೆ ಹಾಕುವಂಥದ್ದು ಇದೆ. ಅದರಲ್ಲೂ 3ನೇವರ ವಿಚಾರ ಅಂದರೆ ಈ ದಿನ ನಿಮಗೆ ಏನೋ ಒಂದು ಕುತೂಹಲ, ಏನೋ ಒಂದು ಖುಷಿ. ಹಾಗಾಗಿ ಅಂಥವರ ಬಗ್ಗೆ ಮಾಹಿತಿ ಕಲೆ ಹಾಕುವಂಥ ಸಂದರ್ಭದಲ್ಲಿ ನಿಮ್ಮ ಸಮಯವನ್ನೇ ಮರೆಯುವಂಥ ಸಾಧ್ಯತೆ ಇದೆ. ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ತುಳಸಿಗೆ ಈ ದಿನ ಪೂಜೆಯನ್ನು ಮಾಡಿ ಅಥವಾ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ
ಅನುಕೂಲಕರವಾಗಿರುವಂತಹ ಒಂದು ವಾತಾವರಣ ಇದೆ ಮನೆಯಲ್ಲಿ. ಮನೆಯ ಹೊರಗೆ ಈ ದಿನ ತುಂಬ ಕಂಫರ್ಟಬಲ್ ಆಗಿರ್ತೀರಿ. ಅದರಲ್ಲೂ ಹೊಸ ಹೊಸ ವಿಚಾರಗಳನ್ನು ಈ ದಿನ ನೀವು ಮಾತಾಡುವಂಥದ್ದು, ಹಾಗೆ ಹಣಕಾಸಿನ ಸಮಸ್ಯೆಗಳಿಂದ ಹೊರಬರಲಿಕ್ಕೆ ತೆಗೆದುಕೊಂಡಂಥ ಈ ತೀರ್ಮಾನಗಳೇನಿದೆ ಅದು ತುಂಬ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ನೀವು ಏನೇ ಯೋಚನೆ ಮಾಡಿದ್ರೂ ಕೂಡ ತುಂಬ ಪ್ರಾಕ್ಟಿಕಲ್ ಆಗಿ ಮಾಡ್ತೀರಿ. ಹಾಗೆ ಈ ದಿನ ವ್ಯವಹಾರದಲ್ಲಿ ಇದ್ದಂತಹ ಕೆಲವೊಂದು ಸಮಸ್ಯೆಗಳನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ವಿಶೇಷ ಅಂತ ಹೇಳಿದ್ರೆ ಅನುಭವಸ್ತ್ರ ಮಾರ್ಗದರ್ಶನ ಸಕಾಲಕ್ಕೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಗತಿಯ ದಾರಿ ಮುಂದುವರಿತಾ ಇದೆ ನೋಡಿ. ಏಕೆಂದರೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ. ಹಾಗೆ ಶ್ರಮಪಟ್ಟು ಮಾಡುವಂತಹ ಕೆಲಸ, ಪ್ರಾಮಾಣಿಕವಾಗಿ ಮಾಡುವಂತಹ ಕೆಲಸ ನಿಮಗೆ ತುಂಬ ತೃಪ್ತಿಯನ್ನು ತರುತ್ತೆ. ಆದರೆ ಈ ದಿನ ಮೂರನೆಯವರ ವಿಚಾರಕ್ಕೆ ಮಾತ್ರ ಸ್ವಲ್ಪ ತಲೆ ಕೆಡಿಸ್ಕೊಳ್ತೀರಿ. ಅವರ ಒಂದು ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಇದರಿಂದ ಈ ದಿನ ಅವರಿಗೂ ಬುದ್ಧಿವಾದ ಹೇಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದು ಅಷ್ಟೊಂದು ವರ್ಕೌಟ್ ಆಗಲ್ಲ. ಹಾಗಾಗಿ ಈ ದಿನ ನಿಮ್ಮನ್ನು ನೀವೇ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಅದರಲ್ಲೂ ಉತ್ತರಾರ್ಧ ಅಂದರೆ ಈ ಸಂಜೆಯ ಸಮಯಕ್ಕೆ ಆತ್ಮವಿಶ್ವಾಸ ಸ್ವಲ್ಪ ನೀವು ಕ್ರೋಢೀಕರಿಸ್ಕೊಳ್ಬೇಕಾಗತ್ತೆ. ದೃಢ ಚಿತ್ತದಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಖರ್ಚು ಜಾಸ್ತಿ ಆಯಿತು ಅನ್ನುವಂಥ ಒಂದು ಬಾಧೆ ಕೂಡ ಆ ಸಂದರ್ಭದಲ್ಲಿ ನಿಮ್ಮನ್ನು ಕಾಡುವಂಥದ್ದಿದೆ. ಆದರೆ ಮನಸ್ಸಿಗೆ ಹಿಡಿಸದಂತಹ ಕೆಲವೊಂದು ವಿಚಾರಗಳು, ಅದನ್ನು ನೀವು ಅನುಸರಣೆ ಮಾಡಬೇಕು, ಅದಕ್ಕೆ ಬದ್ಧರಾಗಬೇಕು, ಆ ದಾಕ್ಷಿಣ್ಯಕ್ಕೆ ಬಲಿಯಾಗಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಕನಕಧಾರ ಸ್ತೋತ್ರ ಗೊತ್ತಿದ್ರೆ ಹೇಳ್ಕೊಳ್ಳಿ, ಇಲ್ಲ ಒಮ್ಮೆ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಸ್ವಲ್ಪ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ನಿಮ್ಮ ಆಲೋಚನೆಗಳು ಕೂಡ ಈ ದಿನ ನಿಮ್ಮ ಮನಸ್ಸನ್ನೇ ಕೆಡಿಸುತ್ತೆ. ಹಾಗಾಗಿ ನಿಮಗೆ ಯಾರು ಹಿತಶತ್ರು ಅಂತ ಹೇಳಿದ್ರೆ ನಿಮ್ಮ ಮನಸ್ಸೇ. ಹಾಗಾಗಿ ಧನಾತ್ಮಕವಾಗಿ ಆಲೋಚನೆ ಮಾಡಿ, ಎಲ್ಲವೂ ಕೂಡ ಪಾಸಿಟಿವ್ ಆಗಿದೆ ಅನ್ನುವಂಥ ಒಂದು ಮನಸ್ಥಿತಿ ಮನಸ್ಸಿಗೆ ಬರಬೇಕು. ಅದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟನ್ನು ಕೂಡ ತೋರಿಸುವಂಥದ್ದಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಸೋಮಾರಿತನ ಇರೋದ್ರಿಂದ ಪ್ರಮುಖವಾದಂತಹ ಕೆಲಸಗಳನ್ನೇ ಮರೆಯುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಅಡ್ಡಿ ಆತಂಕಗಳು, ಸಮಸ್ಯೆಗಳು ಇದ್ದು ಅದು ಮತ್ತಷ್ಟು ಉಲ್ಬಣ ಆಗಲಿಕ್ಕೆ ನೀವೇ ಅವಕಾಶ ಕೊಟ್ಟಂತಾಗುತ್ತೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. 4 ಜನರಲ್ಲಿ ಬೆರೆಯುವಂಥದ್ದು, ಇದು ನಿಮ್ಮ ಮನಃಶಾಂತಿ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಂತಾಗತ್ತೆ. ಹಾಗೆ ಈ ದಿನ ದಾನ ಧರ್ಮಾದಿಗಳ ವಿಚಾರದಲ್ಲಿ, ಅನ್ಯರಿಗೆ ಸಹಾಯ ಮಾಡುವಂಥ ವಿಚಾರದಲ್ಲಿ ತುಂಬ ಮುಂದೆ ಇರ್ತೀರಿ. ಆದರೆ ಈ ದಿನ ಸತ್ಪಾತ್ರರಿಗೆ ಆ ಒಂದು ನಿಮ್ಮ ಶ್ರಮ ತಲುಪಬೇಕು ಅನ್ನುವಂಥ ವಿಚಾರದಲ್ಲಿ 2 ಸಲ ಯೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಪ್ರಗತಿಯಲ್ಲಿ ನಿಮ್ಮ ಮನೋಬಲ, ನಿಮ್ಮ ಆತ್ಮವಿಶ್ವಾಸ ಹಲವು ಕಡೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಇನ್ನೇನು ಸೋತೆ, ಇನ್ನೇನು ನಷ್ಟ ಆಯ್ತೋ ಅನ್ನುವಂಥ ಸಂದರ್ಭದಲ್ಲೂ ಕೂಡ ಪುಟಿದು ಮೇಲೇಳುವಂಥ ಒಂದು ಪ್ರಸಂಗ ಕೂಡ ಈ ದಿನ ಉದ್ಭವ ಆಗುವಂಥದ್ದಿದೆ. ಹಾಗಾಗಿ ಈ ದಿನದ ಕೆಲವೊಂದು ಘಟನೆಗಳು ನಿಮಗೆ ಆಶ್ಚರ್ಯದ ಜೊತೆಗೆ ಒಳ್ಳೆಯ ಬುದ್ಧಿ ಪಾಠವನ್ನು ಕೂಡ ಕಲಿಸುವಂಥದ್ದಿದೆ. ಅದು ನಿಮ್ಮ ಅನುಭವ, ಅದನ್ನು ಈ ದಿನ ಪಡ್ಕೊಳ್ತೀರಿ. ಅದು ಮುಂದಿನ ಜೀವನಕ್ಕೆ ಬಹಳ ಅಮೂಲ್ಯವಾಗಿರುವಂಥ ಒಂದು ಜ್ಞಾನ, ಅಂಥ ಒಂದು ಜ್ಞಾನ ಸಂಪಾದನೆ ಈ ದಿನ ಆಗುತ್ತೆ. ಆದರೆ ಈ ಹಣದ ವಿಚಾರದಲ್ಲಿ, ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಸ್ವಲ್ಪ ಕೆಲಸದ ಒತ್ತಡ ಇರಬಹುದು. ಆದರೆ ಸಮಾಧಾನದಿಂದ ಕೆಲಸಗಳನ್ನು ನಿರ್ವಹಣೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ವಿಷ್ಣು ಸಹಸ್ರನಾಮವನ್ನು ಈ ದಿನ ಪಠಣ ಮಾಡಿಕೊಳ್ಳಿ. ವಿಷ್ಣು ತತ್ವ ಇರುವಂಥ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮಗೆ ಸ್ವಲ್ಪ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಕೆಲಸದಲ್ಲಿ ಒತ್ತಡ ಇರುತ್ತೆ. ಹಾಗೆ ಯಾವ ಕೆಲಸವನ್ನು ಹೇಗೆ ಆರಂಭ ಮಾಡಬೇಕು ಅನ್ನುವಂಥದ್ದರ ಮಾರ್ಗದರ್ಶನದ ಕೊರತೆ ಕೂಡ ಈ ದಿನ ಇರುವಂಥದ್ದಿದೆ. ಇನ್ನು ಈ ದಿನ ಕೌಟುಂಬಿಕ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಮನೆಯಲ್ಲಿ ಏತಿ ಅಂದರೆ ಪ್ರೇತಿ ಅನ್ನುವಂಥ ಒಂದು ವಾತಾವರಣ ಇದೆ. ಇದರಿಂದ
ಈ ದಿನ ಸ್ವಲ್ಪ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. BP ಇರೋರ್ಗಂತ ಅಂದರೆ ರಕ್ತದ ಒತ್ತಡ ಇರೋರಿಗೆ ಈ ದಿನ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲೇ ಎಫೆಕ್ಟ್ ಆಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಕೆಲಸ ಕಾರ್ಯಗಳನ್ನು ಸರಳವಾಗಿ ಸುಲಭವಾಗಿ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಆಲೋಚನೆಗಳು ಈ ದಿನ ನಿಮಗೆ ಕಸಿವಿಸಿ ಆಗಬಾರ್ದು, ಹಾಗೆ ಗೋಜಲು ಆಗಬಾರ್ದು. ಹಾಗಾಗಿ ತಿಳಿಯಾದ ಮನಸ್ಸಿರುವಾಗ ಈ ತೀರ್ಮಾನವನ್ನು ತೆಗೆದುಕೊಂಡು ಹಿಡಿದ ಕೆಲಸವನ್ನು ಪೂರೈಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಆಸೆ ಇರಲಿ, ಆದರೆ ಅತಿ ಆಸೆ ಬೇಡ. ಕೆಲವೊಮ್ಮೆ ಈ ದಿನ ನೀವು ಅತಿ ಆಸೆ ಪಟ್ಟು ಬರುವಂಥ ವಿಚಾರಗಳನ್ನು ಕೂಡ ನಿಮ್ಮದಾಗಿಸಿಕೊಳ್ಳಲ್ಲ. ಕೈಗೆ ಬಂದ ತುತ್ತು ಕೂಡ ಬಾಯಿಗೆ ಇರಲ್ಲ, ಅಂಥ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ ಈ ದಿನ ನಿಮಗೆ ಏನು ಬೇಕು, ಎಷ್ಟು ಬೇಕೋ ಅಷ್ಟನ್ನೇ ಗಳಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಪ್ರತಿಸ್ಪರ್ಧಿಗಳ ಹಾವಳಿ ಜಾಸ್ತಿ, ಅವರ ಕಾಟ ಜಾಸ್ತಿ. ಹಾಗಾಗಿ ಅವರು ಹುಟ್ಟಬಾರ್ದು, ಅವರ ಸಂಖ್ಯೆ ಜಾಸ್ತಿ ಆಗಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ಉತ್ತಮ. ಎಲ್ಲರೊಂದಿಗೂ ಕೂಡ ಈ ದಿನ ನಗುನಗ್ತಾ ಇರಿ. ಹಾಗೆ ನಿಮಗೆ ಆಗದಂತಹ ಕೆಲವೊಂದು ವಿರೋಧಿಗಳು, ಹಾಗೆ ಶಾಶ್ವತವಾದಂಥ ಶತ್ರುಗಳು ನಿಮ್ಮ ಎದುರು ಬರುವಂಥ ಸಾಧ್ಯತೆ ಕೂಡ ಈ ದಿನ ಇದೆ. ಅಂದರೆ ಎದುರು ಬದುರಾಗ್ತೀರಿ. ಅಲ್ಲಿ ಈ ದಿನ ಬಹಳ ಸೌಜನ್ಯವಾಗಿ ವರ್ತಿಸುವಂಥದ್ದು ಉತ್ತಮ. ವಾದ ವಿವಾದ ಬೇಡ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಪಕ್ಕಾ ಯೋಜನೆಯನ್ನು ಸಿದ್ಧಪಡಿಸಿಕೊಳ್ಳುವಂಥದ್ದು ಉತ್ತಮ. ಅಂದರೆ ಒಂದು ಪ್ರಗತಿಗಾಗಿ ಒಳ್ಳೆಯ ಯೋಜನೆಯನ್ನು ಮಾಡಿಕೊಳ್ಳಿ. ಪ್ರಾಪರ್ ಪ್ಲಾನಿಂಗ್ ಈಸ್ ವೆರಿ ಎಸೆನ್ಷಿಯಲ್ ನಿಮಗೆ ಈ ದಿನ. ಹಾಗಾಗಿ ನಿಮ್ಮ ಪ್ರಯತ್ನ ಯಶಸ್ಸನ್ನು ಕಾಣಲಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ, ಶುಭ ಫಲಗಳು ಸಿಕ್ಕುವಂಥ ದಿನ. ಏಕೆಂದರೆ ತೃತೀಯದಲ್ಲಿ ಚಂದ್ರ ಇದ್ದಾಗ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಂತೆ. ಇದರಿಂದ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇದೆ. ಹಾಗೆ ಈ ದಿನ ಕೆಲವು ಪ್ರಮುಖ ವ್ಯಕ್ತಿಗಳಿಂದ ಕೆಲವೊಂದು ವಿಶೇಷವಾದಂಥ ಸಹಕಾರ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ, ಹೊಸ ಪ್ರಯತ್ನಗಳು ಕೂಡ ಆಗುತ್ತೆ, ಹೊಸಬರ ಪರಿಚಯ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲೇ ನೀವು ಕೆಲಸಗಳಲ್ಲಿ ತುಂಬ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದು ಇದೆ. ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ. ಆದರೆ ಈ ದಿನ ಮನಸ್ಸಿಗೆ ಮಾತ್ರ ಸಮಾಧಾನ ಇಲ್ಲ. ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಬೇಕಾಗತ್ತೆ. ಯಾಕೆಂದರೆ ಒಂದು ಕ್ವಾಲಿಟಿ ವರ್ಕ್ ಅನ್ನುವಂಥದ್ದು, ಆ ಫಿನಿಶಿಂಗ್ ಅನ್ನುವಂಥದ್ದು ಬರಲ್ಲ. ಹಾಗಾಗಿನೇ ಅಸಮಾಧಾನ. ಮತ್ತು ಈ ದಿನ ಸಮಯ ಪ್ರಜ್ಞೆ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ಎಲ್ಲೋ ಒಂದು ಕಡೆ ವೃಥಾ ಕಾಲಹರಣ ಮಾಡ್ತೀರಿ, ಕಾಡು ಹರಟೆ ಹೊಡಿತೀರಿ. ಇದರಿಂದ ನಿಮಗೆ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಆ ಸಮಯ ಅನ್ನುವಂಥದ್ದು ಮಿಂಚಿ ಹೋಗುತ್ತೆ. ಈ ಒಂದು ವಿಚಾರಗಳಲ್ಲಿ ಸ್ವಲ್ಪ ನೀವು ಗಮನ ಹರಿಸಬೇಕು ಈ ದಿನ. ಇನ್ನು ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಂಭವ ಇರೋದರಿಂದ ನಿಮ್ಮ ಆದಾಯ, ನಿಮ್ಮ ವ್ಯಯ, ನಿಮ್ಮ ಖರ್ಚು ಹೇಗಾಗ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಈ ದಿನ ಸ್ವಲ್ಪ ಸಿಂಹಾವಲೋಕನ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ನೀವು ತೆಗೆದುಕೊಂಡಂಥ ಕೆಲವು ತೀರ್ಮಾನಗಳು ಮನೆಯವರಿಗೆ ಇಷ್ಟ ಆಗ್ತಾ ಇಲ್ಲ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದಲ್ಲಿ ಆಗಿರುವಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದೆ ಪ್ರಗತಿಯತ್ತ ಸಾಗುವಂಥ ಒಂದು ವಿಶೇಷ ಮನಸ್ಸಿದೆ. ಹಾಗಾಗಿ ಮನಸ್ಸಿನಂತೆ ಮಾರ್ಗ ಅಂತ ಹೇಳ್ತಾರೆ. ವೇರ್ ಧರಿಸೆ ವಿಲ್ ಧರಿಸೆ ವೇ ಅಂತ ಹೇಳುವಂಥದ್ದು ಈ ದಿನ ನಿಮಗೆ ಹೊಂದಾಣಿಕೆ ಆಗುತ್ತೆ. ಏಕೆಂದರೆ ಈ ದಿನದ ಪ್ರಯತ್ನದಲ್ಲಿ ಹೊಸ ಫಲಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಎಲ್ಲವೂ ಕೂಡ ನಿಮಗೆ ಹೊಸದಾಗಿ ಕಾಣುವಂಥ ಒಂದು ಸಂದರ್ಭ ಇದು. ಅದನ್ನು ನೀವು ಅನುಸರಣೆ ಮಾಡಿ. ಇನ್ನು ಈ ದಿನ ಸೇವಾ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯನ ದರ್ಶನ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಸ್ವಲ್ಪ ಕುಟುಂಬದಿಂದ ಒತ್ತಡ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ.
ಹಾಗಾಗಿ ನೀವು ಕುಟುಂಬಕ್ಕಾಗಿ ಮಾಡಬೇಕಾಗಿರುವಂತಹ ಕೆಲವೊಂದು ಜವಾಬ್ದಾರಿಯುತ ಕಾರ್ಯಗಳನ್ನು ಈ ದಿನವೇ ಮಾಡಬೇಕಾಗುತ್ತೆ. ಆದರೆ ಈ ಕೆಲಸಗಳನ್ನು ಮುಂದೂಡುವಂತಹ ಒಂದು ಪ್ರವೃತ್ತಿ ಜಾಸ್ತಿ ಇರೋದ್ರಿಂದ ಈ ದಿನ ನೀವು ಕುಟುಂಬಸ್ಥರ ಕೆಂಗಣ್ಣಿಗೆ ಗುರಿಯಾಗಬೇಕಾಗತ್ತೆ. ಅಲ್ಲಿ ಒಂದು ಕೋಪ, ಅಲ್ಲಿ ಮನಸ್ತಾಪ, ಹಾಗೆ ಮಾತಿನ ಚಕಮಕಿ ಈ ದಿನ ಆಗುವಂಥದ್ದು ಇದೆ. ಇದು ಸರ್ವೇ ಸಾಮಾನ್ಯ. ಆದರೆ ಮಾನಸಿಕ ಶಾಂತಿ, ನೆಮ್ಮದಿ ಬೇಕು ಅನ್ನೋಂಥವ್ರು ಇಂತಹ ಸನ್ನಿವೇಶದಿಂದ ನೀವು ತಪ್ಪಿಸ್ಕೊಳ್ಬೇಕು. ಅದಕ್ಕಾಗಿಯೇ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಇರಬೇಕಾಗತ್ತೆ. ಇನ್ನು ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಅಸ್ತವ್ಯಸ್ತವಾಗಿ ಇರುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಖರ್ಚಿಗಾಗಲಿ ಅಥವಾ ನಿಮ್ಮ ಯೋಜನೆಗಳಿಗಾಗಲಿ ಬಂಡವಾಳ ತೊಡಗಿಸುವಂಥ ವಿಚಾರದಲ್ಲಾಗಲಿ ನಿಮ್ಮ ತೀರ್ಮಾನ ಅಷ್ಟೊಂದು ವ್ಯವಸ್ಥಿತವಾಗಿ ಇರಲ್ಲ. ಹಾಗಾಗಿನೇ ಪ್ರಮುಖವಾದಂಥ ತೀರ್ಮಾನಗಳನ್ನು ಈ ದಿನ ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಪ್ರಬುದ್ಧತೆ ಅನ್ನುವಂಥದ್ದು ಇಲ್ಲ, ಒಂದು ಮೆಚುರಿಟಿ ಇಲ್ಲ. ಹಾಗಾಗಿನೇ ನಷ್ಟಗಳು ಜಾಸ್ತಿ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಆಗುವಂಥ ಸಾಧ್ಯತೆ ಇರೋದ್ರಿಂದ ಆದಷ್ಟು ಮಾತನ್ನು ನಿಯಂತ್ರಣದಲ್ಲೇ ಇಟ್ಕೊಳ್ಳಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಬಲವಂತಕ್ಕಾದರೂ ಸಣ್ಣ ಒಂದು ಪ್ರವಾಸಕ್ಕೆ ಹೋಗಿ, ಒಂದು ದೇವಾಲಯ ಭೇಟಿ ಮಾಡಿ, ಇಲ್ಲ ಜೊತೆಯಲ್ಲೇ ಕುಳಿತು ಮನೆಯಲ್ಲಿ ಊಟ ಮಾಡಿ. ಇದು ಬಹಳ ಮುಖ್ಯವಾಗಿ ನಿಮ್ಮ ಸಂಬಂಧವನ್ನು ನವೀಕರಣಗೊಳಿಸುತ್ತೆ. ಸಂಬಂಧದಲ್ಲಿ ಒಂದು ಬಾಂಡೇಜ್ ಅನ್ನುವಂಥದ್ದು ಬರುತ್ತೆ, ಗಟ್ಟಿತನ ಬರುತ್ತೆ. ಇಂಥ ಪ್ರಯತ್ನವನ್ನು ಈ ದಿನ ನೀವು ಮಾಡಲೇಬೇಕಾಗತ್ತೆ. ಹಾಗೆ ಈ ದಿನ ಕೆಲಸದಿಂದ ನಿಮಗೆ ಒತ್ತಡದಿಂದ ಮುಕ್ತಿ ಬೇಕು. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಭಗವಂತನ ದರ್ಶನ ಮಾಡಿ, ನಿಮ್ಮ ಮನೆ ದೇವರ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.